ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ನಾನು ನಂಬಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ನಮ್ಮದೇ ತೋಟದ ಮಧ್ಯದಲ್ಲಿ ಅಂದರೆ ಸುತ್ತಮುತ್ತದಲ್ಲಿ ಕೊತ್ತಂಬರಿ ಸೊಪ್ಪು ಬೆಳೆಯುತ್ತೆ ಫ್ರೆಂಡ್ಸ್. ನ್ಯಾಚುರಲಾಗಿ ತಾನಾಗಿ ಬೆಳೆದಿರುತ್ತೆ. ಸೇಮ್ ಕೊತ್ತಂಬರಿ ಸೊಪ್ಪು ಥರನೇ ಇರುತ್ತೆ ಅದು. ಘಮ ಅಂತೂ ಸೇಮ್ ಅದೇ ಥರ ಚೆನ್ನಾಗಿರುತ್ತೆ. ಎಲ್ಲ ಸಾರಿಗೂ ಹಾಕ್ಬೋದು, ಏನಕ್ಕೆ ಬೇಕಾದರೂ ಹಾಕಿ ಮಾಡ್ಬೋದು ಫ್ರೆಂಡ್ಸ್. ಇದು ನೋಡಿ, ಇದೇ ಕೊತ್ತಂಬರಿ ಸೊಪ್ಪು ಹೀಗೆ ಇರುತ್ತೆ. ಇದನ್ನು ನಾವು ಎಲ್ಲ ಸಾರಿಗೂ ಯೂಸ್ ಮಾಡ್ತೀವಿ. ಕೊತ್ತಂಬರಿ ಸೊಪ್ಪು ಇಲ್ಲದಾಗ ನಾವು ಇದನ್ನೇ ತಂದು ನಾವು ಎಲ್ಲ ಸಾರಿಗೂ ಹಾಕ್ತೀವಿ. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ನೋಡಿ. ಇದನ್ನ ತೊಳೆದು ನೋಡಿ, ಹೀಗಿರುತ್ತೆ ಕೊತ್ತಂಬರಿ ಸೊಪ್ಪಿದು. ಬಲ್ತಾಗ ಸ್ವಲ್ಪ ಸೈಡಲ್ಲೆಲ್ಲ ಮುಳ್ಳು ರೀತಿಲಿರುತ್ತೆ, ಆದರೆ ಎಳೆಯೋದು ಮಾತ್ರ ಮುಳ್ಳಿರೋದಿಲ್ಲ, ಚೆನ್ನಾಗಿರುತ್ತೆ. ಸಣ್ಣದಾಗಿ ಹೆಚ್ಕೊಂಡು ನಾವು ಯಾವುದೇ ಸಾರಿಗೆ ಬೇಕಾದರೂ ಹಾಕ್ತೀವಿ ನಾವು. ನೋಡಿ, ಹೀಗಿರುತ್ತೆ ಇದು. ಇನ್ನು ಬನ್ನಿ ಫ್ರೆಂಡ್ಸ್, ಸಣ್ಣದಾಗಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಹೀಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ನಾನಿವತ್ತು ರಸಮ್ಗೆ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್, ನಾವು ಯಾವ ರೀತಿ ರಸಮ್ ಮಾಡ್ತೀವಿ ಅಂತ. ಮೊದಲಿಗೆ ಟೊಮೆಟೊ ಮತ್ತು ಸ್ವಲ್ಪ ಹುಣಸೆಹಣ್ಣು ಎರಡನ್ನೂ ಚೆನ್ನಾಗಿ ಬೇಯಿಸಿ ಇಟ್ಕೋಬೇಕು. ಬೇಯಿಸಿ ತಣ್ಣಗಾದ್ಮೇಲೆ ಅದನ್ನು ರುಬ್ಕೊಂಡು ತರೋಣ ಫ್ರೆಂಡ್ಸ್. ರಸಮ್ಗೆ ರುಬ್ಬಿ ತಂದು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 2-3 ಸ್ಪೂನು ಎಣ್ಣೆ ಹಾಕಿ ಫ್ರೆಂಡ್ಸ್. ಅದರ ಮೇಲೆ ಸ್ವಲ್ಪ 1 ಸ್ಪೂನ್ ಸಾಸಿವೆ ಚೆನ್ನಾಗಿ ಸಿಡಿಲಿ. ಚೆನ್ನಾಗಿ ಸಿಡಿದ ಮೇಲೆ ಕಟ್ ಮಾಡಿದಂತಹ ಈರುಳ್ಳಿನ ಅದಕ್ಕೆ ಹಾಕೋಣ. 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಸಣ್ಣದಾದರೆ 2 ಸಾಕು, ದೊಡ್ಡದಾದ್ರೆ 1 ಸಾಕು. ಚೆನ್ನಾಗಿ ಕೆಂಪಾಗೋ ರೀತಿಲಿ ಚೆನ್ನಾಗಿ ಹುರ್ಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪ ಕೆಂಪಗಾಗಲಿ ಅದು. ಹುರ್ಕೊಂಡು ಅದಕ್ಕೆ ಏನು ಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಇದಕ್ಕೆ 2 ಸ್ಪೂನು ಸಣ್ಣದರಲ್ಲಿ ಮೆಣಸಿನಕಾಯಿ ಪುಡಿ ಮತ್ತು ರಸಮ್ ಪೌಡರ್ ಮತ್ತು ಸ್ವಲ್ಪ 1 ಚಿಟಿಕೆ ಅರಿಶಿಣ ಪೌಡರ್, ಈ 3 ಇದಕ್ಕೆ ಹಾಕೋಣ ಫ್ರೆಂಡ್ಸ್. ಇದನ್ನು 3 ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಹೀಗೆ ಬಾಡಿಸ್ಕೊಂಡು ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಕೊತ್ತಂಬರಿ ಸೊಪ್ಪನ್ನ ಅದನ್ನು ಇದಕ್ಕೇ ಸೇರಿಸೋಣ ಫ್ರೆಂಡ್ಸ್. ಈಗಲೇ ಅದರ ಮೇಲೇ ಹಾಕಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಉರಿಬೇಕು, ಸ್ವಲ್ಪ ಹುರ್ಕೋಬೇಕು. ಈಗಲೇ ಅದು ಚೆನ್ನಾಗಿ ಘಮ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ. ಈಗ ಸ್ವಲ್ಪ ಹುರ್ಕೊಂಡು 2 ನಿಮಿಷ ಹುರ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಇದಕ್ಕೆ. ಅದರ ಮೇಲೆ ನಾವು ರುಬ್ಕೊಂಡು ತಂದಿದ್ದಂತಹ ನಾವು ಟೊಮೆಟೊ ಮತ್ತು ಹುಣಸೆಹಣ್ಣು ಎರಡನ್ನೂ ರುಬ್ಕೊಂಡು ತಂದಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸೋಣ ಫ್ರೆಂಡ್ಸ್. ನೋಡಿ, ಸೇರಿಸೋಣ ಐತಿ. ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಿಮಗೆ ಸಿಗುತ್ತಾ ನೋಡಿ ಫ್ರೆಂಡ್ಸ್, ಇದು ಕೊತ್ತಂಬರಿ ಸೊಪ್ಪು ಎಲ್ಲಾದರೂ ತೋಟದಲ್ಲಿ ಎಲ್ಲಾದರೂ ಇದ್ದರೆ ತೊಗೊಂಬಂದು ಮಾಡ್ಬೋದು ಫ್ರೆಂಡ್ಸ್. ನೀವು ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಇದಕ್ಕೆ ಒಂದು ಚಿಟಿಕೆ ಉಪ್ಪು, ಎಷ್ಟು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು. ಯಾಕಂದರೆ ರಸಮ್ ಸ್ವಲ್ಪ ಉಪ್ಪು ಹುಳಿಯಾಗಿರಬೇಕಲ್ಲ, ಹಾಗಾಗಿ ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಮತ್ತು ಅದ್ರ ಮೇಲೆ ನಿಮಗೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಸಮೇತ ಸರಿಯಾಗಿ ಬೆರೆಸ್ಕೊಳ್ಳಿ. ಎಲ್ಲನೂ ಒಂದೇ ರೀತಿಯಲ್ಲಿ ರೀತಿಯಲ್ಲಿ ಬರೋ ರೀತಿಯಲ್ಲಿ ಚೆನ್ನಾಗಿ ಬೆರೆಸಿ ನೋಡಿ. ಇದಕ್ಕೆ ನೀರು ಇನ್ನೂ ಬೇಕಾಗ್ಬೋದು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ, ಸಾಕು ಆದರೆ ಸಾಕು. ಈಗ ಮುಚ್ಚಿಟ್ಟು ನೋಡೋಣ. 1 ನಿಮಿಷ ಇಲ್ಲ 5 ನಿಮಿಷ ಕುದಿಯಕ್ಕೆ ಬಿಡೋಣ. ಅದು ಚೆನ್ನಾಗಿ ಕುದೀಲಿ ಫ್ರೆಂಡ್ಸ್. ಹಾಕಿದ್ದೆಲ್ಲ ಚೆನ್ನಾಗಿ ಕುದಿಬೇಕಲ್ಲ, ನೋಡೋಣ ಕುದ್ದಿದೆ ಅಂತ. ನೋಡಿ, ಹೀಗೆ ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಕುದಿ ಬಂದರೆ ಮಾತ್ರ ರಸಮ್ ಅನ್ನೋದು ಘಮ್ ಅನ್ನುತ್ತೆ, ಚೆನ್ನಾಗಾಗುತ್ತೆ. ಇದೇ ರೀತಿ ನಾವು ನಮ್ಮ ತೋಟದ ಮನೆಯಲ್ಲಿ ಇದೇ ರೀತಿ ರಸಮ್ ಮಾಡೋದು ಫ್ರೆಂಡ್ಸ್. ಇದು
ಇದು ನಮ್ಮ ಮನೇಲಿರೋರಿಗೆ, ನಮ್ಮ ತೋಟದಲ್ಲಿ ಯಾರು ಬಂದ್ರೂ, ಕೆಲಸಕ್ಕೆ ಬಂದ್ರೂ ಅವ್ರಿಗೂ ಸಮೇತ ಇದೇ ರೀತಿಯಲ್ಲಿ ಮಾಡಿಕೊಡ್ತೀವಿ ಫ್ರೆಂಡ್ಸ್. ಬನ್ನಿ ಸರ್ವ್ ಮಾಡೋಣ, ಹೇಗಾಗಿದೆ ನೋಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ರಸಮ್ ಸಿದ್ಧ. ಯಾವುದಕ್ಕೆ ಬೇಕಾದರೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನ್ನ ಚಾನಲ್ ನೋಡೋದಕ್ಕೆ ನಿಮಗೆ ಧನ್ಯವಾದಗಳು.